ವಿಕ್ಲಿ ಶಿವ ಕೊಲೆ ಕೇಸ್ನಲ್ಲಿ ಭೈರತಿಗೆ ಕಾನೂನು ಸಂಕಷ್ಟ. ಬಸವರಾಜ್ಗೆ ಜಾಲವನ್ನ ಬೀಸಿದಂತಹ ಸಿಐಡಿ ತಂಡಗಳು ಯಾವುದೇ ಕ್ಷಣದಲ್ಲಿ ಬೇಕಾದರೂ ಕೂಡ ಮಾಜಿ ಸಚಿವರ ಅರೆಸ್ಟ್ ಆಗುವಂತಹ ಸಾಧ್ಯತೆ. ವಿಕ್ಲಿ ಶಿವ ಕೊಲೆ ಕೇಸ್ ಭೈರತಿ ಕಾನೂನು ಸಂಕಷ್ಟ. ಬಸವರಾಜ್ಗಾಗಿ ಜಾಲವನ್ನ ಬೀಸಿದಂತಹ ಸಿಐಡಿ ತಂಡಗಳು ಯಾವುದೇ ಕ್ಷಣದಲ್ಲಿ ಬೇಕಾದರೂ ಕೂಡ ಮಾಜಿ ಸಚಿವರ ಅರೆಸ್ಟ್ ಆಗುವ ಸಾಧ್ಯತೆ. ಭೈರತಿಗಾಗಿ ಹುಡುಕಾಟ ನಡೆಸ್ತಾ ಇರುವಂತಹ ಸಿಐಡಿ ಪೊಲೀಸರು ಅಜ್ಞಾತ ಸ್ಥಳದಲ್ಲಿ ತಲೆಮರೆಸಿಕೊಂಡಿರುವಂತಹ ಭೈರತಿ ಬಸವರಾಜ್ ಮೊಬೈಲ್ ಕೂಡ ಸ್ವಿಚ್ ಆಫ್. ಭೈರತಿ ಬಂಧನಕ್ಕಾಗಿ ತಂಡಗಳನ್ನು ರಚನೆ ಮಾಡಿ ಕಾರ್ಯಾಚರಣೆಯನ್ನು ಮಾಡಲಾಗ್ತಾ ಇದೆ. ವಿಕ್ಲಿ ಶಿವ ಕೊಲೆ ಕೇಸ್ಗೆ ಸಂಬಂಧಪಟ್ಟಂತೆ ವಿಕ್ಲಿ ಶಿವ ಅವರ ತಾಯಿ ಮತ್ತು ಉಳಿದವಂತವರು ವಿಕ್ಲಿ ಶಿವ ಕೊಲೆಗೆ ಭೈರತಿ ಬಸವರಾಜ್ ಅವರೇ ಕಾರಣ ಅನ್ನುವಂತಹ ಒಂದು ಮಾತನ್ನು ಹೇಳ್ತಾರೆ. ಆ ಮಾತಿನ ಮೇಲೆ ಎಫ್ಐಆರ್ ದಾಖಲೆ ಆಗುತ್ತೆ. ಎಫ್ಐಆರ್ ದಾಖಲೆ ಮಾಡಿಕೊಂಡಿರುವಂತಹ ಪೊಲೀಸರು ತನಿಖೆಯನ್ನು ಶುರು ಮಾಡ್ತಾರೆ. ಭೈರತಿ ಬಸವರಾಜ್ ಅವರಿಗೂ ಕೂಡ ಇದೊಂದು ಸ್ವಲ್ಪ ಸಂಪರ್ಕ ಇರೋ ಕಾರಣಕ್ಕಾಗಿ ಅವರನ್ನ ಹುಡುಕಾಟ ಮಾಡಲಾಗ್ತಾ ಇದೆ. ಸಿಐಡಿ ಅವರು ಹುಡುಕಾಟವನ್ನು ಮುಂದುವರೆಸಿದ್ದಾರೆ. ಯಾವುದೇ ಕ್ಷಣದಲ್ಲಿ ಬೇಕಾದರೂ ಭೈರತಿ ಬಸವರಾಜ್ ಅವರು ಅರೆಸ್ಟ್ ಆಗಬಹುದು. ಇದರ ಬಗ್ಗೆ ಮಾತನಾಡಲಿಕ್ಕೆ ರೋಹನ್ ಪ್ರತಿನಿಧಿ ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ವಿಕ್ಲಿ ಶಿವ ಕೊಲೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಭೈರತಿ ಬಸವರಾಜ್ ಅವರನ್ನ ಯಾವುದೇ ಕ್ಷಣದಲ್ಲಿ ಬೇಕಾದರೂ ಅರೆಸ್ಟ್ ಮಾಡಬಹುದು. ಏನ್ ಹೇಳ್ತೀರಾ? ವಿಕ್ಲಿ ಶಿವ ಕೊಲೆ ಪ್ರಕರಣದಲ್ಲಿ ಮಾಜಿ ಸಚಿವ ಭೈರತಿ ಬಸವರಾಜ್ ಅವರಿಗೆ ಕಾನೂನು ಸಂಕಷ್ಟ ದಿನೇ ದಿನೇ ಒಂದು ಗಂಭೀರ ಸ್ವರೂಪ ಪಡೆದುಕೊಳ್ತಾ ಇದೆ ಅಂತ ಹೇಳ್ಬೋದು. ಸಿಐಡಿ ಇದೀಗ ಸಂಪೂರ್ಣ ಒಂದು ಅಲರ್ಟ್ ಮೂಡಿಗೆ ಜಾರಿದೆ ಅಂತಾನೆ ಹೇಳ್ಬೋದು. ರಾಜ್ಯದ ಒಂದು ವಿವಿಧ ಭಾಗಗಳಲ್ಲಿ ಜಾಲವನ್ನು ಬೀಸಿ ತೀವ್ರ ಶೋಧ ಕಾರ್ಯಾಚರಣೆ ನಡೆಸ್ತಾ ಇದ್ದಾರೆ. ಪ್ರಕರಣದ ಹಿನ್ನೆಲೆಯಲ್ಲಿ ಕಾಲ್ ಡೀಟೇಲ್ಸ್, ಚಲನವಲನಗಳ ಸಂಪರ್ಕ ಇವನ್ನೆಲ್ಲವನ್ನು ಕೂಡ ಸಮಗ್ರವಾಗಿ ಮಾಹಿತಿಯನ್ನು ಸಂಗ್ರಹಿಸಿ ಈಗಾಗಲೇ ಪೊಲೀಸರು ಇಟ್ಟಿದ್ದಾರೆ ಅಂತ ಹೇಳ್ಬೋದು. ಮೂಲಗಳ ಪ್ರಕಾರ ಯಾವುದೇ ಕ್ಷಣದಲ್ಲೂ ಕೂಡ ಭೈರತಿ ಬಸವರಾಜ್ ಅವರು ಕೂಡ ಬಂಧನ ಸಾಧ್ಯತೆ ಹೆಚ್ಚಾಗಿದೆ. ಸಿಐಡಿ ತಂಡದಿಂದ ಈಗ ನಿರ್ಣಾಯಕ ಹಂತಕ್ಕೆ ತಲುಪಿದೆ ಅಂತಾನೆ ಹೇಳ್ಬೋದು. ಈ ಒಂದು ಪ್ರಕರಣದ ಪ್ರತಿ ಅಂಶದಲ್ಲೂ ಕೂಡ ಈಗ ತೀವ್ರವಾಗಿ ಪರಿಶೀಲನೆಯನ್ನು ಕೂಡ ಈಗಾಗಲೇ ನಡೆಸಲಾಗ್ತದೆ. ಕಾನೂನು ಪ್ರಕ್ರಿಯೆ ಈಗ ವೇಗವನ್ನು ಈಗಾಗಲೇ ಪಡೆದುಕೊಂಡಿದೆ. ಇದು ಇತ್ತ ಭೈರತಿ ಬಸವರಾಜ್ ಒಂದು ಅಜ್ಞಾತ ಸ್ಥಳದಲ್ಲಿ ತಲೆಮರೆಸಿಕೊಂಡಿದ್ದಾರೆ ಅನ್ನುವಂತಹ ಮಾಹಿತಿ ಈಗ ಕೇಳಿ ಬರ್ತಾ ಇದ್ದು, ಈ ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಮೊಬೈಲ್ ಫೋನ್ ಸ್ವಿಚ್ ಆಫ್ ಆಗಿರುವ ಒಂದು ಹಲವು ಅನುಮಾನಗಳಿಗೂ ಕೂಡ ಕಾರಣವಾಗಿದೆ. ಈ ಬಂಧನಕ್ಕೆ ಒಂದು ವಿಶೇಷ ತಂಡವನ್ನು ರಚಿಸಿ ಸಿಐಡಿ ಪೊಲೀಸರು ಈಗಾಗಲೇ ಆದೇಶವನ್ನು ಹೊರಡಿಸಿ ರಾಜ್ಯದ ವಿವಿಧ ಜಿಲ್ಲೆಗಳಲ್ಲಿ ಒಂದು ಸಂಚರಿಸಿ ಹುಡುಕಾಟವನ್ನು ನಡೆಸ್ತಾ ಇದ್ದಾರೆ. ಕೆಲವು ನಿಗೂಢ ಸ್ಥಳಗಳ ಮೇಲೆ ಕೂಡ ಈಗ ನಿಗಾ ವಹಿಸಿದ್ದಾರೆ ಅಂತ ಹೇಳ್ಬೋದು. ಮಾಜಿ ಸಚಿವರ ಒಂದು ಚಲನವಲನಗಳ ಬಗ್ಗೆ ನಿರಂತರವಾಗಿ ಒಂದು ಇಂಟೆಲಿಜೆನ್ಸ್ ಇವೆಲ್ಲವನ್ನು ಕೂಡ ಈಗ ಪರಿಶೀಲಿಸ್ತಾ ಇದ್ದಾರೆ. ಯಾವುದೇ ಕ್ಷಣದಲ್ಲಿ ಕೂಡ ಈಗ ದೊಡ್ಡ ಒಂದು ಬೆಳವಣಿಗೆ ಆಗ್ಬೋದು ಅಂತ ಹೇಳ್ಬೋದು. ಇನ್ನೇನು ಮಾಹಿತಿಯ ಪ್ರಕಾರ ಎಲ್ಲೋ ದುಬೈನ ಮೂಲಕದಲ್ಲಿ ಕೂಡ ಈಗಾಗಲೇ ಅಜ್ಞಾತ ಸ್ಥಳದಲ್ಲಿ ತಲೆಮರೆಸಿಕೊಂಡಿದ್ದಾರೆ ಅಂತಾನೆ ಹೇಳ್ಬೋದು. ಈ ಬೆಳವಣಿಗೆ ಕೆಲವೊಂದು ರಾಜ್ಯ ರಾಜಕೀಯದಲ್ಲೂ ಕೂಡ ಈಗ ಭಾರಿ ಸಂಚಲನ ಮೂಡಿಸಿದೆ. ಒಬ್ಬ ಮಾಜಿ ಸಚಿವರು ಬಂಧನ ಸಾಧ್ಯತೆ ಎಂಬ ಈಗ ವಿಚಾರವೇ ಈಗ ರಾಜ್ಯದ ರಾಜಕೀಯದಲ್ಲಿ ಬಹು ಚರ್ಚೆಗೆ ಗ್ರಾಸವಾಗಿದೆ ಅಂತ ಹೇಳ್ಬೋದು. ಇನ್ನೇನು ಮುಂದಿನ ಕೆಲವೇ ಗಂಟೆಗಳಲ್ಲಿ ಅತ್ಯಂತ ಒಂದು ಮಹತ್ವದಾಗಿದ್ದು ಸಿಐಡಿ ಕೈಗೊಳ್ಳುವ ಮುಂದಿನ ಹೆಜ್ಜೆ ಯಾವ ರೀತಿ ಇರುತ್ತೆ, ಬಂಧನ ಯಾವಾಗ ಎಂಬ ಪ್ರಶ್ನೆಗಳು ಈಗಾಗಲೇ ಉದ್ಭವಿಸಿದೆ ಅಂತಾನೆ ಹೇಳ್ಬೋದು. ಕಾವ್ಯ. ರೋಹನ್, ತಮಿಳ ಮಾಹಿತಿಗಾಗಿ ಧನ್ಯವಾದಗಳು.